ಹಾಲು. ಬಂದೆ ಕನಕ, ನಾನೇ ಹಾಕಿಸ್ಕೊತೀನಿ, ನೀನ್ ಕೆಲ್ಸ ನೋಡು. ಹಾಲ್ ತಗೊಳ್ಳಿಮ್ಮ. ಏನು ಬಹಳ ದಿನದ ಮೇಲೆ ಬಂದಿದೀಯಾ? ಇವತ್ತು ನಮ್ಮ ಅಪ್ಪಂಗ್ ಮೈಗೆ ಹುಷಾರಿಲ್ಲ. ಒಳ್ಳೇದಾಯ್ತು. ಇದೆಷ್ಟು ಅದೆಷ್ಟು? ಇದ್ 5 ರೂಪಾಯಿ, ಅದ್ 4 ರೂಪಾಯಿ. ನಮ್ಮನೆಗ್ ದಿನ ಯಾವ್ದು ಎಷ್ಟ್ ಹಾಕ್ತೀಯಾ? 4 ರೂಪಾಯಿಂದು 1 ಲೀಟ್ರು. ಇನ್ಮೇಲೆ ನೀನೇ ಬರೋದಾದ್ರೆ 5 ರೂಪಾಯಿಂದ 2 ಲೀಟರ್ ಹಾಕು. ಹಾಲ್ ಕೊಟ್ಟಾದ್ಮೇಲೆ ಏನ್ ಮಾಡ್ತೀಯ? ನಮ್ಮನೆ ಕೊಟ್ಟಿಗೆಲಿ ಸಗಣಿ ಬೆಳಿತೀನಿ. ಅದನ್ನ ತಂದು ಇವ್ರ ಮೂತಿಗೆ ಒಂದಿಷ್ಟು ಬಳಿ. ನೀ ಹೋಗಮ್ಮ, ನಡೀರಿ ಒಳಗೆ. ಅವಳ ಹತ್ರ ಏನ್ರಿ ನಿಮ್ ಮಾತು? ಅದು ನೀನು ಸ್ನಾನ ಮಾಡ್ತಿದ್ಯೇನೋ ಅಂತ ನಾನೇ ಬಂದ್ಬಿಟ್ಟೆ. ಹಾಲು. ಹುಡುಗಿ ಬಂದು ಅಂತ 2 ಲೀಟ್ರು, ಅದು 5 ರೂಪಾಯಿ ಹಾಕ್ಸ್ಕೊಂಡಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ನೆಟ್ಗಿದ್ಯಾ? ಹಾಲು ಗಟ್ಟಿಯಾಗಿದೆ ಅಂತ. ಆಫೀಸಿಗೆ ಲೇಟ್ ಆಗೋಯ್ತಪ್ಪ. ಪೂಜೆ ಮುಗಿಸ್ಬೇಕು. ಅದನ್ ಬೇರೆ ಕೇಗ್ ನಿಮ್ಗೆ. ಇನ್ಮೇಲೆ ಹೋಟ್ಲಲ್ ಗಿಟ್ಲಲ್ಲಿ ಊಟ ಮಾಡ್ಬೇಡಿ. ನಾನೇ ಅಡ್ಗೆ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ತಂದಿದ್ದೀನಿ, ಸೂಟ್ ಕೇಸ್ ಅಲ್ಲಿ. ಅದನ್ನ ತೆಗಿಬೇಡ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವೆ. ಬಾಕ್ಸ್ ಯಾಕೆ ಕನಕ? ನಾನೇ ಹೊರಗಡೆ ಹೋದಾಗ ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೋತೀನಿ. ಮಾಡ್ತೀರಾ? ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೇ ನಿಮ್ಗೆ. ಎಲ್ಲ ನಮ್ಮಪ್ಪ ಕೊಟ್ಟ ಆಸ್ತಿ, ಅದಕ್ಕೆ ನಿಮ್ಗೆ ಇಷ್ಟ ಲಕ್ಷ ಅಲ್ಲ? ಚಿನ್ನ, ಅದಕ್ಕೆ ಯಾಕೆ ಇಷ್ಟು ಕೋಪ? ಹೊಡಿಲಿ, ಕೈಲೇ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಬಲ್ಲ. ಗುಡ್ ಮಾರ್ನಿಂಗ್. Music change. ಹಾಯ್ ಸ್ಮಿತಾ. ಹಾಯ್, ಗುಡ್ ಮಾರ್ನಿಂಗ್. ಏನಿವತ್ತು ಇಷ್ಟು ಬೇಗ? ನಿಮ್ಗಳ ಜೊತೆ ಸ್ವಲ್ಪ ಆರಾಮಾಗಿ ಮಾತಾಡೋಣ ಅಂತ ಬಂದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕ್ರಿ ಹಾಗೆ ಹಲ್ಕಿಸ್ತಾ ಇದ್ದೀರಾ? ಏ ಮಾಲಾ, ಆಗ್ಲೇ ನಿನ್ ಕೆಲ್ಸ ಶುರು ಆಗ್ಬಿಡ್ತಾ? ಏ ಕಿಟಿ, ಏನು ಬೆಳಿಗ್ಗೆ ಹ್ಯಾಪ್ ಮರ ಹಾಕೊಂಡ್ ಬರ್ತಾ ಇದ್ಯಾ? ಅಸ್ಮಿತಾ ನನ್ ಮೂಡ ಹಾಳು ಮಾಡ್ಬಿಟ್ಲು ಕಣ. ಮತ್ತಿಲ್ಲ, ಸ್ಟೈಲ್ ಆಗಿ ಗುಡ್ ಮಾರ್ನಿಂಗ್ ಹೇಳೋದು ಬಿಟ್ಟು ಏನ್ ಸ್ಟೈಲ್. ಜಗಮೇ ಮಾಯ ಬ್ರತುಕೆ ಅಯ್ಯೋ ಸುಳ್ಳು ಸಮಯ, ನೀವ ಸಮಯ ನಮಸ್ಕಾರ ಸಮಯ. ಜಗಮೇ ಮಾಯ. ಗುಡ್ ಮಾರ್ನಿಂಗ್ ಸರ್. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಾಯ್ ವಂದನಾ, ಏನು ಬಹಳ ಸೀರಿಯಸ್ ಆಗಿ ಏನೋ ಹುಡುಕ್ತಾ ಇದ್ದಾಗಿದೆ? ಹೌದು ರಮೇಶ್, ಆ ಬಾಂಬೆ ಇನ್ವಾಯ್ಸ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ನಿನ್ನೆಯಿಂದ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಮೇ ಐ ಹೆಲ್ಪ್ ಯು? ಪ್ಲೀಸ್. ಅಯ್ಯೋ, ಅಲ್ಲೆಲ್ಲ ಕೈ ಹಾಕ್ಬೇಡಿಪ್ಪ, ಮತ್ತೆ ಫಜೀತಿ ಆಗುತ್ತೆ. ಸ್ವಲ್ಪ ತಾಳ್ರಿ, ಇಷ್ಟಕ್ಕೆ ಒದ್ದಾಡ್ತಿರಲ್ಲ. ಸಿಕ್ಬಿಡ್ತಲ್ಲ? ಅಯ್ಯೋ ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ಸಾಯಂಕಾಲ ಪಾರ್ಟಿ ಕೊಡಿಸ್ಬೇಕು. ಅಷ್ಟೇ ತಾನೇ?
ಮಧ್ಯ ಬಂದ್ರಲ್ಲ ಹಾ. ನಾನೇ ನಿಮ್ ಚೇಂಬರ್ಗೆ ಬರೋ ತಪ್ತು. ಹಾ. ತಗೊಳ್ರಿ ಬಾಂಬೆ ಇನ್ವಾಯ್ಸ್ ಫೈಲು. ಬಾಸ್ ಚೇಂಬರ್ಗೆ ತಗೊಂಡು ಹೋಗ್ಬಹುದು. ಯಾವ ಫಿಲ್ಮ್ ನೋಡಿದ್ರಿ? ಅನಂತಿನ ಅವಾಂತರ. ಓಹೋ, ನೀವು? ನಾನು ಅದೇ. ನೀವು ಯಾವ ಫಿಲ್ಮ್ ಹೋಗೋಣ? ಸರ್ ಫೈಲು ವಾಟ್ ನಾನ್ಸೆನ್ಸ್ ಸರ್, ಫೈಲು. ವಾಟ್ ನಾನ್ಸೆನ್ಸ್? ಏನ್ರಿ ಇದು? ಆಫೀಸಲ್ಲಿ ಕೆಲಸ ಮಾಡಕ್ ಬರ್ತಿರೋ ಇಲ್ಲ ಕನ್ಸ್ ಕಾಣಕ್ ಬರ್ತಿರೋ? ಸರ್, ಬಾಂಬೆ ಇನ್ವಾಯ್ಸು ಅದ್ರ ಫೈಲು. ಅದನ್ನ ಇಲ್ಲಿ ಯಾಕ್ರಿ ತಂದ್ರಿ? ನಾನು ರಮೇಶ್ಗೆಲ್ಲ ಹೇಳಿದೀನಿ, ಹೋಗಿ ಅವನ್ನ ನೋಡಿ. ಸರಿ ಸರ್. Now put your hand on the back. Yeah, that's it. Now you change position. Yeah, that's it. A little loose. One minute, please. Now turn this side and look towards the camera, okay? Yeah, that's it. You put your legs down. That's like a nice girl. ಮಗನೇ, ಒಂದ್ಸಲ ಮಜಾ ತಗೋ, ಬರೀ ಇಷ್ಟೇ ಆಗೋಯ್ತು ನಿಂದು. ಇನ್ನೇನ್ ಮಾಡೋದು? ಯಾರು ನನ್ನ ಹತ್ರನೇ ಬರೋದಿಲ್ವಲ್ಲ? ಅವ್ರು ಯಾಕೋ ಬರ್ತಾರೆ, ನೀನೇ ಹೋಗ್ಬೇಕು. ಬೇಡಪ್ಪ, ನಂಗೆ ಭಯ ಆಗುತ್ತೆ. ಭಯ ಪಟ್ರೆ ಅಷ್ಟೇ, ಏನು ಸಾಧ್ಸಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ಶಶಿರೇಖಾನ ಪ್ರೋಗ್ರಾಮ್ ಚಾಟ್ ಕೊಟ್ಟು ನಿನ್ ಚೇಂಬರ್ ಕಳಿಸ್ತೀನಿ. ಬಂದ ತಕ್ಷಣ ಹತ್ರ ಹೋಗು, ತಕ್ಷಣ ಕೈ ಹಿಡ್ಕೊ, ಹತ್ರ ಹಿಡ್ಕೊ, ಮೆಲ್ಲಿಗೊಂದ್ ಪೋಸ್ ಕೊಡ್ತಾಳೆ, ಡೈಲಾಗ್ ಒಂದ್ ಕಿಸ್ ಕೊಡು, ಅಷ್ಟೇ. ನೀನು ಹಾಂಗ್ಕಾಂಗ್ ಅಲ್ಲಿ ಇರ್ತೀಯಾ? ಶಶಿರೇಖಾ ಬರ್ತಾ ಇದ್ದಾಳೆ. ಇಲ್ಲಿಗೆ ಬಂದು ఎంత బాగా ముద్దు పెట్టావే నా యజమాడు. ఎప్పుడు ఇంత బాగా ముద్దు పెట్టలేదే నా రాజా. ಏನೋ ಇದು? ఏం లేదు సమే, చీర పట్టుకుని దానికి పోయినాడు, నా చెయ్యి పట్టుకుని ఇచ్చినాడు అంతే. సమే సామే కాస్లే సమే కట్టెప్పుడు చూసుకోవాలా ఏమే? సమే సాయంకాలకే సారా అంగడి తక్క రాండి, నేను అల్లే ఉంటాను. ఫుల్గా కొట్టేస్తాబో, మర్చిపోదప్పో. ಅಯ್ಯೋ ಪೋಲಿ ನನ್ನ ಮಗನೇ, ಶಶಿರೇಖೆ ಕೈ ಹಿಡ್ಕೊಳ್ಳೋ ಅಂದ್ರೆ ಕಸ್ಪರ್ಗೆ ಕೈ ಹಿಡ್ಕೊಂಡಿದ್ಯಲ್ಲೋ ಅಪ್ಪ. ನೀನ್ ಇಷ್ಟೊಂದು ಬರ್ಗೆಟ್ ಹೋಗಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಕೇಳಲು ಶಶಿರೇಖಾನೇ ಬಂದು ಅಂತ ಕನ್ಫ್ಯೂಸ್ ಅಲ್ಲಿ ಹಿಡ್ಕೊಂಡ್ಬಿಟ್ಟೆ ಕಣ. ಯಾರು ಏನಂತ ನೋಡಿದ್ರೆ ಹಿಡ್ಕೊಂಡ್ಬಿಡೋದೇನೋ? ನಿನಗಿದ್ರ ಮೆಥಡೇ ಗೊತ್ತಿಲ್ಲ. ಅದನ್ನೇ ಸ್ವಲ್ಪ ಹೇಳ್ಕೊಡು ಅಂತಾನೆ ನಿನ್ನ ನಾನು ಕೇಳಿದ್ದು. ಇಲ್ಲಾಗಲ್ಲ, ಸಂಜೆ ಬಾರಲ್ಲಿ ಬೀರ್ ಕುಡಿತಾ ಹೇಳ್ಕೊಡ್ತೀನಿ, ಬಾ. Cheers. ಅದೇನೋ ನಮ್ ಹುಡುಗಿಯರ್ನ ಹಿಡಿಯಕ್ ಮೆಥಡ್ ಗೊತ್ತಿಲ್ಲ ಅಂತಿದ್ಯಲ್ಲ, ಅದೇನ್ ಮೆಥಡ್ ಹೇಳ? ಹುಡುಗಿರ್ನ ಹಿಡಿಯೋದು ಒಂದು ಆರ್ಟ್. ನಿನ್ ತರ ಏನು ನೋಡದೆ ಸೀದಾ ಕೈ ಹಿಡ್ಕೊಂಡ್ರೆ ಸಿಗೋ ಕೇಸಲ್ಲ ಕೈ ಬಿಟ್ಟು ಹೋಗುತ್ತೆ. ಅದಕ್ಕೆ ಮೊದಲು ನೋಡಿ ಅವ್ರು ಯಾರು, ಯಾವ ತರ ಅಂತ ಎಲ್ಲಾ ತಿಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ಬೇಕು. ಹೈ ಕ್ಲಾಸು, ಮಿಡಲ್ ಕ್ಲಾಸು, ಲೋ ಕ್ಲಾಸ್, ಇವು 3 ಲೆವೆಲ್. ಹೈ ಕ್ಲಾಸ್ ಹುಡುಗಿರ್ ವಿಚಾರ ಬಿಟ್ಬಿಡು, ಅದಕ್ಕೆ 5 ಸ್ಟಾರ್ ಲೆವೆಲ್ ಅಲ್ಲೇ ಹೋಗ್ಬೇಕು. ಅದು ನಮ್ಮಿಂದ ಆಗದೆ ಇರೋದು. ಇನ್ನು ಲೋ ಕ್ಲಾಸ್ ವಿಚಾರನೂ ಬಿಟ್ಬಿಡು, ಇಲ್ದಿದ್ರೆ ಬೆಳಗ್ಗೆ ನೀನ್ ಹಿಡ್ಕೊಂಡಿದ್ದು ಪರ್ಕೆ ಕೈನೇ ಹಿಡ್ಕೊ ಅಂತ ಆಯ್ತೆ. ಈ ಮಿಡಲ್ ಕ್ಲಾಸ್ ಇದೆ ನೋಡು, ಅದೇ ನಮಗ್ ಕರೆಕ್ಟ್ ಆದ ಲೆವೆಲ್. ಎರಡನೇದಾಗಿ ನಮ್ಮ ದೇಶದಲ್ಲಿ ಹುಡುಗಿರ್ ಮೀಟ್ ಮಾಡೋದಕ್ಕೆ ಸರಿಯಾದ ಜಾಗನೇ ಇಲ್ಲ. ಇದ್ದಿದ್ರಲ್ಲಿ ದೇವಸ್ಥಾನನೇ ಕರೆಕ್ಟ್ ಆದ ಜಾಗ. ಪ್ರಯತ್ನ ಪಟ್ರೆ ಅಲ್ಲಿ ವ್ಯವಹಾರ ಕುದುರಿಸಬಹುದು. ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆಯಾ? ಇಲ್ಲ. ನಾಳೆನೆ ಹೋಗಿ ಸುಮ್ನೆ ಅಬ್ಸರ್ವ್ ಮಾಡ್ತಾ ನಿಂತ್ಕೋ. ಅಕ್ಕಪಕ್ಕದಲ್ಲಿ ಯಾರ್ಯಾರಿದ್ದಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ನೋಡು. ನಿನಗ್ ತಕ್ಕನಾದ ಹುಡುಗಿ ಗಂಟು ಬಿದ್ದೇ ಬೀಳುತ್ತೆ ಅಂತ ನನಗ್ ಗ್ಯಾರಂಟಿ.
ಸಮಯ ಅಟ್ಲ పోతావు ಕಾಸ್ ಕೊಡು ಸಮಯ ಕಟ್ಟಿ ಬಿಡಿ తీసుకోಬೇಕು ಅಲ್ಲಿ ವಿಶೇಷ ಸೇವೆ ನಡೀಲಿ ಏನಂತೀಯ ನಿಮ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ವಿಶೇಷ ಪೂಜೆ ಮಾಡಿಸ್ತೀವಿ. ನಮಸ್ಕಾರ ರೀ. ಬಾ ತುಳಸಿ, ಏನ್ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ? ಪೂಜಾರೆ, ಇಲ್ಲಿ ಕುಂಕುಮಾರ್ಚನೆಗೆ ಎಷ್ಟು ದುಡ್ಡು? ಯು ಸ್ಟುಪಿಡ್, ನನ್ನ ಕುಂಕುಮಾರ್ಚನೆ ರೇಟ್ ಕೇಳ್ತೀಯ? ನೀವ ಸರ್? ಗೊತ್ತಾಗ್ಲಿಲ್ಲ ಸರ್, ದೇವಸ್ಥಾನದ ಪೂಜಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡು, ಆಫೀಸಿನ ವಿಷಯ ನನ್ನ ಹೆಂಡತಿ ಮುಂದೆ ಏನಾದ್ರೂ ಬಾಯ್ ಬಿಟ್ರೆ ಮರ್ಡರ್ ಮಾಡಿಸ್ಬಿಡ್ತೀನಿ. ಇಲ್ಲ ಸರ್, ಖಂಡಿತ ಇಲ್ಲ. ಯಾರು ಇವನು? ಇವರ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಮಿಸ್ಟರ್ ಕಿಟ್ಟಿ ಅಂತ. ಬಹಳ ಒಳ್ಳೆ ಹುಡುಗ. ಒಳ್ಳೆ ಹುಡ್ಗನ? ಪಾಪ ನಮ್ ತುಳಸಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಹುಡುಗಿ. ಏನೋ ಗುಡಿಗ್ ಬಂದ್ರೆ ಇಲ್ಲಿ ಇವನು ಅವಳನ್ನ ಕೆಣ್ಕೋ ಸರಿನಾ? ಯಾರಮ್ಮ ಕೆಣಕಿದ್ದು? ಕೆಣಕೋದಾ? ನಾನಲ್ಲ. ಅದು ಇವ್ರ ಮನೆ ಕೆಲ್ಸಕ್ಕೆ ಕೇಳೋಕೆ ಅಂತ ಕಾಣುತ್ತೆ ಅಲ್ವೇನ್ರಿ ಮಿಸ್ಟರ್ ಕಿಟ್ಟಿ? ಹೌದು. ನೋಡಮ್ಮ, ನಾಳೆ ಬೆಳಿಗ್ಗೆಯಿಂದಾನೆ ಇವ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಡು. ಮನೆ ಎಲ್ಲಿದೆ ಅಂತ ತೋರಿಸಿ ಸ್ವಲ್ಪ ಅಡ್ವಾನ್ಸ್ ಕೊಡಿಪ್ಪ. ಬೇಡ ಬೇಡ, ಇರ್ಲಿ ಕೊಡ್ರಿ. ತಗೋ ತುಳಸಿ. ನೋಡ್ರಿ, ನಾಳೆ ಬೆಳಿಗ್ಗೆಯಿಂದಾನೆ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ. ಬಹಳ ಒಳ್ಳೆ. ಏಯ್, ನಮಸ್ಕಾರ ರೀ ಸಾಹೇಬ್ರ. ನೀನಾ? ನಿಂಗೆ ಹೇಳಿಲ್ಲ ಕೆಲ್ಸಕ್ ಬೇಡ ಅಂತ, ಮತ್ತೆ ಕೆಲಸ ಮಾಡ್ತಾ ಇದೀಯ. ನಡಿ. ಹಂಗ್ಯಾಕ್ ಹೇಳ್ತೀರಿ ಸಾಹೇಬ್ರ? ನಿನ್ನೆ ರೊಕ್ಕ ಬೇರೆ ಕೊಟ್ರಿ. ರೊಕ್ಕ ಕೊಟ್ಟು ಮುಕ್ಕಿದ್ನಲ್ಲ ಮಣ್ಣು. ಸಾಕ್ ನಡಿ. ಬಿಡ್ರಿ ಸಾಹೇಬ್ರ. ಇಡು. ನಡಿ. ಯಾರಪ್ಪ ನೀನು? ಆಕೆ ಗಂಡ. ಏನ್ಲೇ ಮನಿ ಕೆಲ್ಸ ಮಾಡು ಅಂದ್ರ ಸಡ್ಸಾಡಕತ್ತೇನ? ಏನ್ ಹೇಳ್ತೀಯಪ್ಪ ನೀನು? ನಾನು ಇವಳನ್ನ ಕೆಲ್ಸಕ್ಕೆ ಅದಕ್ಕ ನಾನು ಬಂದಿನ್ರಿ. ಕುಲಕರ್ಣಿ ಸಾಹೇಬ್ರ ಕಳ್ಸವ್ರ. ನನ್ನ ಹೆಂಡತಿ ಇದ್ ಕಡೆ ನಾನು ಇರ್ಬೇಕು. ನನಗೂ ಏನಾರ ಒಂದ್ ಕೆಲ್ಸ ಕೊಡ್ರಲ್ಲ. ಇವಳಿಗಲ್ದೆ ನಿನಗೂ ಬೇರೆ ಕೆಲಸ ಕೊಡ್ಬೇಕಾ? ಹೋಗ್ಲಿ, ಎಲ್ಲೆಲ್ಲಿದ್ದೆ? ಗೋವಾದಾಗ 3 ವರ್ಷ, ಕಾರವಾರದಾಗ 7 ವರ್ಷ, ಮಂಗಳೂರ್ನಾಗ 1 ವರ್ಷ ಇದ್ದ ನೋಡ್ರಿ. ಅಲ್ಲೆಲ್ಲ ಏನೇನ್ ಕೆಲಸ ಮಾಡಿದ್ಯಾ? ಕಾರವಾರದಾಗ 2 ಚೂರಿ ಹಾಕಿನ್ರಿ. ಗೋವಾದಾಗ ಒಬ್ಬನ ಕೈ ಕಾಲ್ ಮುರ್ದಿನ್ರಿ. ಮಂಗಳೂರ್ನಾಗ 3 ಮರ್ಡರ್ ಮಾಡಿನ್ರಿ. ಸಾಹೇಬ್ರ ಎಲ್ ಹೋದ್ರಿ ಸಾಹೇಬ್ರ? ಸಾಹೇಬ್ರ ಎಲ್ರಿ ಅಪ್ಪ? ಏನ್ರಿ ಸಾಹೇಬ್ರ ಮರ್ಡರ್ ಅಂತಿದ್ದಂಗೆ ಮಾಯ ಆಗ್ಬಿಟ್ರಲ್ರಿ? ಬೇರೇನು ಅಲ್ರಿ, ನಾ ಹೇಳಿದ್ದು ಮಂಗಳೂರ್ನಲ್ಲಿದ್ದಾಗ ಕಸ್ಟಮ್ ಆಫೀಸರ್ ಹತ್ರ ನಾ ಇದ್ದನ್ರಿ. ಆಗ ಚಿನ್ನ ಸ್ಮೊಗಳ್ ಮಾಡೋರ್ನ ನಮ್ಮ ಆಫೀಸರ್ ಹಿಡಿದ್ರಿ. 3 ಮಂದಿ ಅವ್ರ ಮೇಲೆ ಎಗರ್ ಬಿದ್ದ್ರಿ. ನನ್ನ ಕೈನಾಗ ಮಚ್ಚಿತ್ತು, ಹಂಗ ಬೀಸ್ತ ನೋಡಿ 3 ಜನ ಶಿವನ್ ಪಾದ ಸೇರ್ಕೊಂಡ್ರಿ. ಅದ್ಕ ಕೊಟ್ಟಾರ ನೋಡ್ರಿ ಈ ಪದಕ. ಆದ್ರೆ ಖರೆ ಹೇಳ್ತೀನ್ರಿ ಸಾಹೇಬ್ರ, ಲೈಫ್ನಾಗ ಒಂದೇ ಒಂದ್ ರೇಪ್ ಮಾಡಿನ್ ನೋಡ್ರಿ. ಎಲ್ರಿ ಸಾಹೇಬ್ರ ಎಲ್ ಹೋದ್ರಿ ಸಾಹೇಬ್ರ? ರೇಪ್ ಅಂದ್ರ ಬೇರೆ ಯಾರನ್ನೂ ಅಲ್ರಿ, ನನ್ನ ಹೆಂಡತಿನ. ಆಕಿ ನಮ್ಮ ಅಕ್ಕನ ಮಗಳದಾಳ. ನಮ್ ಭಾವ ಅದ ನೋಡ್ರಿ, ಬೋಸಡಿ ಮಗ. ಬಾಳ ಬೆರ್ಕದ ನೋಡ್ರಿ ಅವ. ಈಕಿ ನನ್ಗಿ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಿ ರೊಕ್ಕ ತಗೊಂಡು ಆಮೇಲೆ ಆಗೋದಿಲ್ಲ ಅಂತ ತಗರ್ ಬುಗುರು ಮಾಡದನ್ರಿ. ಅದಕ್ಕ ಒಂದೇ ಬಾರಿಗೆ ರೇಪ್ ಮಾಡಿ ನಮ್ಮೂರ್ ಹನುಮಂತರಾಯನ್ ಗುಡಿಯಾಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿನ್ರಿ. ಏನ್ ನಿನ್ನ ಹೆಸರು? ಫಕೀರಪ್ಪ ಹಣಮಪ್ಪ ದಡಬಡಗಿ ಅಂತಾರ್ರಿ. ಯಾವ ಬಡಿಗೆ? ಹೇಳೋಕ್ ಬರುದಿಲ್ಲ ಅಂದ್ರೆ ದಡಬಡನ್ರಿ ಗಡಬಡನ್ ತೋಡ್ ಬರ್ತೀರಿ ಸಾಹೇಬ್ರ. ಸರಿ, ಇಬ್ರು ಇಲ್ಲೇ ರೀ. ಹಂಗಾರ ಕೋಣೆ ಇಲ್ಲದ್ರಿ ಗಂಡ ಹೆಂಡ್ರು ಮಕ್ಕಳಕ್ಕ? ಅದ್ ಬೇರೆ ಕೇಳು. ಔಟ್ ಸಲ ರೀ. ಚಂದ ಐತ್ರಿ, ನಮಗಿದು ಸಾಕು. ಈಗ ರೊಕ್ಕ ಕೊಡ್ರಿ, ಬಿರಿಯಾನಿ ತಿಂದು ಬರ್ತೀನ್ರಿ. ಇದೇನಲ್ಲ ಪ್ಯಾಕ್ ಮಾಡ್ತಾ ಇದೀಯಾ? ನಾಳೆ ಫೋಟೋ ಸೆಷನ್ ಔಟ್ಡೋರ್ ಅಲ್ಲಿ ಒಳ್ಳೆ ಲೊಕೇಶನ್ ಫಿಕ್ಸ್ ಆಗಿದೆ. ಇನ್ನೊಂದ್ ಗುಡ್ ನ್ಯೂಸ್ ಅಂದ್ರೆ ಈ ಸಲ ನಮ್ ಜೊತೆ ಬಾಸ್ ಬರ್ತಾ ಇಲ್ಲ, ನೀನು ಬರ್ತಾ ಇದ್ಯಾ. ಅಷ್ಟೇ ಅಲ್ಲ, ಈ ಸಲ ನಮ್ ಜೊತೆ ಸಾಲಿಡ್ ಮಾಡೆಲ್ಸ್ ಬರ್ತಾ ಇದ್ದಾರೆ. ನಿನ್ನ ಪ್ರಯತ್ನ ಅಲ್ಲೂ ಕೈ ಬಿಡ್ಬೇಡ. ನೋಡೋಣ ನಿನ್ ಹಣೆ ಬರ. 11-16 ಎಲ್ಲಮ್ಮ ಪೊಸಿಷನ್ ಚೇಂಜ್ ಮಾಡು, ಆ ಕಡೆ ತಿರ್ಕೋ. ಈಗ ಬನ್ನಿ. ಸ್ಮೈಲ್ ಆನ್ ಯುವರ್ ಫೇಸ್, ರೆಡಿ. ಸ್ವಲ್ಪ ಒಳ್ಳೆ ಪೋಸ್ ಕೊಡ್ತಮ್ಮ. ಕೊಡಿಸ್ತೀನಿ. ಈ ಕಡೆ ನಿಂತ್ಕೊಮ್ಮ, ಇಲ್ವಮ್ಮ, sit down like this. Here. Right. Come.
ಹೇಗಿದೆಯಮ್ಮ ಪೋಸು ಬೇಕಾ? ನೀರೊಳಗೆಲ್ಲ ನಿಲ್ಸ್ ತೆಗಿಯಮ್ಮ. ತೆಗಿತೀನಪ್ಪ ವಾಚನ, ಹೋಗು. ಏನ ಯಾರ ನೀನು? ನಮ್ಮ ಹುಡುಗಿ ಕೈ ಹಿಡಿತೀರೋ ಹಾಕ್ಲ ನಾಲ್ಕು. ಸುಮ್ಕಿರೋ, ಪಂಚಾಯತಿ ಕಟ್ಗೆ ಹಾಕೊಂಡು ಹೋಗವ. ನಡಿಯಲೇ. ನೋಡ್ರಪ್ಪ, ನಮ್ಮೂರೈನವ್ರ ಮಗಳು ಲಕ್ಷ್ಮಿನ ಮುಟ್ಟಿ ಕೆಡ್ಸೋ ಪ್ರಯತ್ನ ಪಟ್ಟ ಈ ಕಿಟ್ಟಿ ಅನ್ನೋನಿಗೆ ಏನ್ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾವೆಲ್ಲರೂ ಸೇರಿ ಈ ಪಂಚಾಯತ್ಲಿ ತೀರ್ಮಾನ ಮಾಡ್ಬೇಕು ಅಲ್ವಾ? ಏನ್ರಿ ವಿದ್ಯಾವಂತರಾಗಿ ನಮ್ಮೂರ್ ಹೆಣ್ಮಗಳನ್ನ ಕೆಡ್ಸ್ಬೋದಾ ನೀವು? ಹುಡುಗಿನೇ ಕೆಡ್ಸೋಕೋದವ್ರು. ಹುಡುಗಿ ಮೈ ಮುಟ್ಟಿದ್ ನಿಜ ತಾನೆ? ಮುಟ್ಬಿಟ್ರೆ ಕೆಡ್ಸಂಗಾಯ್ತಾ? ನಮ್ಮೂರ್ ಹೆಣ್ಮಕ್ಳು ಮೈ ಮುಟ್ಟಿದ್ರೆ ಏನ್ ಶಿಕ್ಷೆ ಗೊತ್ತಾ? ಅಲ್ಲಿ ನೋಡಿ. ಏನು ಏನ್ ಬೇರೆ ಹಾಕ್ತಾರಂತಲೋ? ಮುಟ್ಟಿದ್ದಕ್ಕೆ ಏನ್ ಹಾಕ್ಬಿಡೋದಾ? ಹೌದು, ನಮ್ಮೂರಲ್ಲಿ ಹಿಂದಿನ ಕಾಲದಿಂದ ನಡೆದು ಬಂದಿರೋ ಪದ್ಧತಿ ಇದು. ನೀನ್ ಮುಟ್ಟಿದ್ದಕ್ಕೆ ಈ ಹುಡುಗಿ ಕೆಟ್ಟ ಹೆಸರು ಬಂತಲ್ಲ, ಅವಳ ಗತಿ ಏನು? ಅವಳನ್ನ ಯಾರು ಮದ್ವೆ ಆಗ್ತಾರೆ? ಇದನ್ನ ತಪ್ಪಿಸ್ಕೊಳಕ್ಕೆ ಇದೇ ಒಳ್ಳೆ ಚಾನ್ಸು. ನೀನು ಹೇಗೆ ಹುಡುಗಿಗೆ ಬರ್ಗೆಟ್ ಕೂತಿದ್ಯಾ, ಸುಲಭವಾಗಿ ಹುಡುಗಿ ಬೇರೆ ಸಿಗ್ತಾ ಇದ್ದಾಳೆ. ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಡು, ಎಲ್ಲ ಸರೋಗ್ಬಿಡುತ್ತೆ. ನಾನೇ ಮದ್ವೆ ಆಗ್ತೀನಿ. ನೀನು ನನ್ನ ಮಗಳ ಮದ್ವೆ ಆಗ್ತೀಯಾ? ನಮ್ಮ ಅಂತನ ಎಂಥದ್ದು, ನಮ್ಮ ವಂಶ ಎಂಥದ್ದು ಗೊತ್ತೇನಾ? ನಮ್ಮ ವಂಶ ಎಂತದ್ದು, ನಮ್ಮಂತನ ಎಂತದ್ದು ಅಂತ ನಿಮ್ಗೆ ಗೊತ್ತೇನೋ? ನಮ್ ತಾತ ಮೈಸೂರು ಮಹಾರಾಜ ಆಸ್ಥಾನದಲ್ಲಿ ಸಂಸ್ಕೃತದ ಪಂಡಿತರಾಗಿದ್ರು. ನಮ್ ತಾತ ತಿರುವಾಂಕೂರ್ ಮಹಾರಾಜರ ಜೊತೆ ತಿಂಡಿ ತಿಂತಾ ಇದ್ರು. ನಮ್ ತಂದೆ ಮದ್ರಾಸ್ನಲ್ಲಿ ವೀಣೆ ವಿದ್ವಾಂಸರಾಗಿದ್ರು. ನಮ್ ತಂದೆ ಬಾಂಬೆಲ್ ಸಿತಾರ್ ಬಾರಿಸ್ತಾ ಇದ್ರು. ನೋಡಿದ್ರ, ಇಬ್ರದು ದೊಡ್ಡ ಮಂತನ, ದೊಡ್ಡ ವಂಶ. ಇನ್ನೇನು, ಇಬ್ರಿಗೂ ಮದುವೆ ಮಾಡ್ಬಿಡಿ. ನೀವೇನಂತೀರಾ? ಹಣ ಇಲ್ಲ, ಈಗ್ಲೇ ಮದುವೆ ಮಾಡಕ್ಕೆ ಅವ್ರ ಹತ್ರ ಹಣ ಇಲ್ಲ ಅಂತವ್ರಲ್ಲ. ಏನು? ಎಲ್ಲ ಖರ್ಚು ನಾವೇ ಹಾಕೊಂಡು ಮದುವೆ ಮಾಡ್ಕೋತೀವಿ. ಓ, ಒಳ್ಳೇದು ಒಳ್ಳೇದು. ಇದಕ್ಕೇನಂತೀರಾ? ಹುಡುಗಿನ ಒಂದ್ ಮಾತು ಕೇಳ್ಬೇಕಲ್ಲ. ಏನಮ್ಮ ಏನಂತೀಯ? ಹುಡುಗ ನಿನಗೆ ಒಪ್ಕೆನಾ? ಒಳ್ಳೇದು ಒಳ್ಳೇದು. ನೋಡ್ರಪ್ಪ, ದಯವಿಟ್ಟು ಎಲ್ರು ಹೊಸ ಕೇಳ್ಬೇಕು. ಹುಡುಗಿ ಒಪ್ಕೊಂಡ್ಬಿಟ್ಟವಳೆ. ಆದಷ್ಟು ಬೇಗ ನಮ್ಮೂರ್ ದೇವಸ್ಥಾನದಲ್ಲಿ ಈ ಮಂಗಳ ಕಾರ್ಯನ ಮಾಡ್ಬೇಕು. दीर्घायुष्मान भव, दीर्घ सुमंगली भव. ಅಳಿಯಂದ್ರೆ ಒಳಗಡೆ ತುಂಬ ನೀವು ತಾಂಬಲ ಹಾಕೊಳೆ. ಮಾವ, ಮದುವೆ ನಿನ್ನೆನೆ ಆಯ್ತು. ಆಯ್ತು, ಇನ್ನೂ ಏನ್ ಏರ್ಪಾಡು ಮಾಡ್ಲೇ ಇಲ್ಲ. ಏರ್ಪಾಡು ಏನದು? ಅದೇ ಮದುವೆ ಆದ್ಮೇಲೆ ಎಲ್ರು ಮಾಡ್ತಾರಲ್ಲ. ಮದುವೆ ಆದ್ಮೇಲೆ ಎಲ್ರು ಮಾಡೋದು ಊಟ. ಊಟ ಆಯ್ತಲ್ಲ, ನೀವು ತಾಂಬೂಲ ಹಾಕೊಳ್ಳಿ. ಏನಮ್ಮ ಇಲ್ಲೇ ಇದೆಯಾ? ಹೋಗಿ ಹಣ್ಣು ತಮ್ಮಗಮ್ಮ. ತಾಂಬೂಲ ಅಂತ? ತಾಂಬೂಲ ತಾಂಬೂಲ ಯಾವನಿಗೆ ಬೇಕು? ಲೋ ಗಿಳಿರಾಮ, ನೀವ್ ಒಂದ್ ಕೊನೆ ಬಾಳೆಹಣ್ಣು ಕೊಡ್ತೀನಿ. ನೀನಾದ್ರೂ ಸ್ವಲ್ಪ ನನ್ ಮಾವನ್ ಬುದ್ಧಿ ಹೇಳಪ್ಪ. ಅದೇ ಮದ್ವೆ ಆದ್ಮೇಲೆ ಎಲ್ರು ಮಾಡ್ತಾರಲ್ಲ, ನಿಂಗ್ ಗೊತ್ತಿಲ್ವಾ? ಅದೇ ನಿಷೇಕ, ಪ್ರಸ್ತ, ಫಸ್ಟ್ ನೈಟ್.
ಏನ್ ಹೇಳಿ ಅಂದ್ರೆ ಇದು ಹುಡುಗಾಟ ತಗೊಳ್ಳಿ. ಪ್ರಸ್ತ ಅಂದ್ರೆ ಹುಡುಗರಾಟ ಅಲ್ಲ, ದೊಡ್ಡವರಾಟ. ಏನ ಶಾಂತಂ ಪಾಪಂ ಶಾಸ್ತ್ರ ಪ್ರಕಾರ ಏನ್ ಮಾಡ್ಬೇಕೋ ಮಾಡಿ ಅಂದ್ರೆ ಶ್ಲೋಕ ಸಾಯಿಸ್ತಾ ಇದೀರಲ್ಲ. ಅಳಿ ಅಂದ್ರೆ ಹ್ಮ್. ನಿಮ್ಮಿಬ್ಬರ ಜಾತಕದ ಪ್ರಕಾರ ಮದ್ವೆ ಆಗಿ 1 ವರ್ಷ ಆಗೋವರೆಗೂ ನಿಮಗ್ ಪ್ರಸ್ತಾವ ಮಾಡೋ ಹಾಗಿಲ್ಲ. 1 ವರ್ಷ ನಿಮ್ಮ ಹತ್ರ ಮಾತು. ಲಕ್ಷ್ಮಿನ್ ಕಳ್ಸಿ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಲಕ್ಷ್ಮಿ. ಅಳಿ ಅಂದ್ರೆ ಇನ್ನು ಪ್ರಸ್ತಾನೆ ಆಗದೆ ಹುಡುಗಿ ನಿಮ್ ಜೊತೆ ಹ್ಯಾಕ್ ಕಳಿಸ್ಲಿ? ಇದೊಳ್ಳೆ ಕಥೆ ಆಯ್ತಲ್ಲ. ಹುಡುಗಿ ಕಳ್ಸಿ ಅಂದ್ರೆ ಪ್ರಸ್ತ ಆಗಿಲ್ಲ ಅಂತೀರ, ಪ್ರಸ್ತ ಮಾಡಿ ಅಂದ್ರೆ ಇನ್ನೂ 1 ವರ್ಷ ಅಂತೀರ. ಈ ಬಗ್ಗೆ ಮದ್ವೆ ಯಾಕೆ ಮಾಡ್ಬೇಕಾಗಿತ್ತು? ನಾನು 1 ನಿಮಿಷನೂ ಇಲ್ಲಿರಲ್ಲ. ಅಳಿ ಅಂದ್ರೆ ಹಾಯ್. ಕಿಟ್ಟಿ, ಇದೇನೋ ಬಸ್ ಮದ್ವೆಗೊಂಡು ಜಾಲಿಯಾಗಿ ಹೆಂಡತಿ ಜೊತೆ ಹನಿಮೂನ್ಗೆ ಹೋಗೋದು ಬಿಟ್ಟು ಡ್ಯೂಟಿಗೆ ಬಂದ್ಬಿಟ್ಟಿದ್ಯಲ್ಲೋ. ಹನಿಮೂನ್ ಎಲ್ಲಿ ಬಂತ? ನನ್ ಮಾವ ಒಳ್ಳೆ ಕಿರಿಕ್ ಪಾರ್ಟಿನೋ, ಹುಡುಗಿನ ಜೊತೆಲಿ ಕಳ್ಸೋದಿಲ್ಲ ಅಂದ್ಬಿಟ್ಟ. ಹಾಯ್ ನಿನ್ನ, ಅವನ್ ಕಳ್ಸೋದಿಲ್ಲ ಅಂದ್ರೆ ನೀನ್ ಸುಮ್ನೆ ಬಂದ್ಬಿಟ್ಯಾ? ಇನ್ನೇನ್ ಮಾಡ್ಲಿ, ಹೊತ್ಕೊಂಡ್ ಬರ್ಬೇಕಾಗಿತ್ತಾ? ಮತ್ತೆ ನಿನ್ ಹೆಂಡತಿ ಜೊತೆ ಮಾತಾಡಿ ಸೆಟಪ್ ಮಾಡ್ಕೊಂಡು ಅವಳ ಕರ್ಕೊಂಡ್ ಬಂದ್ಬಿಡೋದಲ್ವಾ? ಸೆಟಪ್ ಮಾಡ್ಕೊಳಕ್ ಅವಳ ಜೊತೆ ಮಾತಾಡಕ್ ಬಿಟ್ಟಿರ್ತಾನೆ ಅವಳ ಅಪ್ಪ. ಹಾಗಾದ್ರೆ ನಿಮ್ ಮಾವನು ಗೊತ್ತಾಗದಾಗೆ ಊರ್ ಹೋಗು, ಹೊಳೆ ಹತ್ರ ಕಾಯ್ತಾ ಇರು. ನಿನ್ ಹೆಂಡತಿ ನೀರಿಗೆ ಬಂದಾಗ ಕಬಕ್ ಅಂತ ಹಿಡ್ಕೊಂಡು ಲಬಕ್ ಅಂತ ಕರ್ಕೊಂಡ್ ಬಂದ್ಬಿಡು. ಅಕಸ್ಮಾತ್ ಅವಳು ನೀರ್ಗೆ ಬರ್ದೆ ಹೋದ್ರೆ? ಬರ್ದೇ ಇದ್ರೆ ನೀನೇ ಅವಳು ಮನೆಗೆ ಹೋಗು. ನಾನ್ ಹೇಳ್ದಾಗ ಅವಳನ್ನ ಒಲಿಸ್ಕೊಂಡು ಕರ್ಕೊಂಡ್ ಬಾ. ಅವಳೇ ಬರೋದಿಲ್ಲ ಅಂದ್ರೆ? ಬರೋದಿಲ್ಲ ಅಂದ್ರೆ ಕಿಡ್ನಾಪ್ ಮಾಡೋ. ಕಿಡ್ನಾಪ? ಅದು ನಾನು ಒಬ್ನೇ? ಇಲ್ಲ, ಅದಕ್ಕೂ ನಾನಾ ಜೊತೆಲಿ ಬರ್ಬೇಕಾ? ಯಾರ್ಯಾರೋ ಕಣ್ಣು ಹುಡುಗಿರಲ್ಲ ಕಿಡ್ನಾಪ್ ಮಾಡ್ತಾರೆ. ನೀನ್ ಕೈ ಹಿಡ್ದು ಹೆಂಡತಿನ ಕಿಡ್ನಾಪ್ ಮಾಡಕ್ ಆಗಲ್ವಾ? ಗಂಡ ಹೆಂಡತಿರಿಬ್ರು ಸೇರಿದ್ರೆ ಅವ್ರ ಅಪ್ಪ ಅಲ್ಲ, ಯಾರು ಏನು ಮಾಡಕ್ ಆಗಲ್ವೋ? ಹೋಗು. ಲಕ್ಷ್ಮಿ, ಅಡಿಗೆ ಆಯ್ತೇನಮ್ಮ? ಗೊತ್ತಾಗೋಯ್ತಲ್ಲಮ್ಮ. ನಿಧನ ಆಗೋಗ್ಬಿಡ್ತಲ್ಲ. ಗೊತ್ತಾಗೋಯ್ತಮ್ಮ, ಕೋರ್ಟ್ ಹೋಗ್ಬೇಕು. ಅಯ್ಯೋಯ್ಯೋ, ಅಳಿ ಅಂದ್ರು ಏನಿದ ಅವಾಂತರ ಅಲ್ವೇ ಅಮ್ಮ? ನೋಡ್ಕೊಂಡಲ್ವೇನೆ ಹಾಕೋದು? ಏನಪ್ಪ ನಿಮ್ಮ ಅವಾಂತರ ಹೀಗಾಗೋಯ್ತು? ಅಲ್ಲ, ಬರೋರು ಬಂದ್ರೆ ಇಲ್ಲಿ ಯಾಕೆ ಬರೋಕ್ ಹೋದ್ರಿ? ಈಗ ಮುಂದ್ಗಡೆಯಿಂದ ಬರೋಕ್ ಆಗ್ತಿರ್ಲಿಲ್ವೇ? ಬನ್ನಿಪ್ಪ ನಿಧಾನ. ಅಯ್ಯೋ ನಡಿಯಮ್ಮ, ನೀರ್ ಕಾಯಿಸ್ ನಡಿಬ ಬೇಗನೆ. ಸ್ನಾನ ಆಯ್ತಲ್ಲ? ಆಯ್ತು. ನೀರ್ ಬಹಳ ಬಿಸಿ ಇರ್ಲಿಲ್ಲಲ್ಲ? ಇಲ್ಲ. ಬನ್ನಿ. ಅಮ್ಮ ವಿಭೂತಿ ತಗೊಂಡ್ ಬಮ್ಮ. ಕೊಡಮ್ಮ. ನೀವು ಈ ನಾಮ ಗಿಮ ಎಲ್ಲ ಬೇಕಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಈ ನಾಮ ಹಾಕೊಳ್ಳದೆ ಊಟ ಮಾಡೋ ಹಾಗೆ ಇಲ್ಲ. ಏನ್ ಮಾಡೋದು ಸಂಪ್ರದಾಯ, ಏನ್ ಮಾಡೋಕ್ಕಾಗತ್ತೆ? ಇಷ್ಟು ದಿವಸನೇ ನಾಮ ಹಾಕ್ಸ್ಕೊಂಡಿದ್ದೀನಂತೆ, ಇವತ್ತು 1 ದಿವಸ ಹಾಕ್ಸ್ಕೊಂಡ್ಬಿಡ್ತೀನಿ ಬಿಡಿ. ಕುಡಮ್ಮ ಇಲ್ಲಿ ಕೊಡು. ಇಲ್ಲಿ ಕೊಡಮ್ಮ, ಇಲ್ಲಿ ಕೊಡು. ಕೊಡಮ್ಮ ಇಲ್ಲಿ, ನಾನ್ ಬಡಿಸ್ತೇನೆ. ಏನ್ ಎಲ್ಲ ನೀವೇ ಬಡಿಸ್ತಾ ಇದ್ದೀರಲ್ಲ? ಅಳಿಯಂದ್ರು ಅಂದ್ರೆ ದೇವರಲ್ವೇ? ದೇವ್ರ ಸೇವೆ ಮಾಡೋದು ನಮ್ ಪುಣ್ಯ ಅಲ್ದೆ, ಅದು ನಮ್ ಸಂಪ್ರದಾಯ. ನಿಮ್ ಸಂಪ್ರದಾಯ ನೆಚ್ಕೊಂಡ್ರೆ ನನ್ ಪ್ರಾಯನೇ ಮುಗ್ದೋಗುತ್ತಷ್ಟೇ. ನನ್ ಗಿಣಿಯಲ್ಲಿ ಗಿಣಿ ಬರುತ್ತೆ. ತಾವು ಊಟ ಮಾಡಿ. ಈಗ ಗಿಣಿ ಬಂತು. ಈ ಗಿಣಿ ಯಾವನಿಗೆ ಬೇಕು? ನಾನ್ ಕೇಳಿದ್ ನನ್ ಗಿಣಿನ. ಇನ್ಯಾಕಪ್ಪ ಬೈಲಿ? ನಾನ್ ಬೈದಿದ್ ನನ್ ಮಾವನ್ನ. ನೀನಾದ್ರೂ ಕರ್ಕೊಂಬ ಮಾರ, ನಿನ್ಗಿನ್ನೂ 1 ಗೊನೆ ಬಾಳೆಹಣ್ಣು ಕೊಡ್ತೀನಿ. ಇನ್ನೇನ್ ಮಾಡೋದು? ನಿನ್ಗಾದ್ರೂ ಲಂಚ ಕೊಟ್ರೆ ನನ್ ಮಂಚ ರೆಡಿ ಆಗುತ್ತೇನೋ ಅಂತ ಒಂದ್ ಆಸೆ. ಬನ್ನಿ ಹೇಳಿ ಅಂದ್ರೆ ಬನ್ನಿ ಮಲಿಕೊಳ್ಳಿ. ಆರಾಮವಾಗಿ ಮಲಿಕೊಳ್ಳಿ.
ಅಂದ್ರೆ ಇನ್ನು ಮಲಿಕೊಳ್ಳಿಲ್ವೇ? ಮಲ್ಕೊಳ್ಳಿ. ಆ, ಆ, ಇಲ್ಲಿ ನೀವ ಮಲ್ಗೋದು? ಬಹಳ ಶೆಕೆ ನೋಡಿ, ಅದಕ್ಕೆ ಇಲ್ಲೇ ಹಾಸ್ಬಿಟ್ಟೆ. ಬಹಳ ತಂಪಾಗಿದೆ ಇಲ್ಲಿ. ನಿಮಗ್ ತಂಪಾಗ್ತಿದೆ, ನನಗ್ ಬಿಸಿ ಆಗ್ತಿದೆ. ನನ್ ಕರ್ಮ, ಯಾರನ್ನ ಮದ್ವೆ ಆಗಿದ್ದೀನೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ ನೀರ್ ಬೇಕಾಗಿತ್ತೇನು? ನನ್ಗೆ ನಾನೇ ಕೊಡ್ತಾ ಇದ್ದೆ. ಯಾಕೆ ನಿದ್ದೆ ಬರ್ತಾ ಇಲ್ವೇನು? ಇಲ್ಲ ಇಲ್ಲ. ಆಗ ತಡೀರಿ, ನಾನು ಕಷಾಯ ಮಾಡ್ಕೊಡ್ತೇನೆ. ಅದನ್ನ ನೀವು ಕುಡಿದು ಬಿಟ್ರೆ ಬೆಳಗಾಗೋರ್ಗೂ ಹೇಳೋ ಹಾಗೆ ಇಲ್ಲ. ಬೇಡ ಬೇಡ ಬೇಡ, ನಿದ್ದೆ ಬರುತ್ತೆ.